ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋವನ್ನು ಆರಂಭಿಸುವ ಮುನ್ನ ಇಡೀ ದೇಶದ ಗಮನ ಸೆಳೆದಿರುವ ಒಂದು ವಿಷಯವನ್ನು ನಾನು ಪ್ರಸ್ತಾಪಿಸುತ್ತಿದ್ದೇನೆ. ಕಳೆದ ಕೆಲವು ದಿನಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟಿನಲ್ಲಿ ಸಂಸತ್ತು ಮಾಡಿದ ಕಾನೂನಿನ ಕುರಿತು ಒಂದು ದೊಡ್ಡ ಸಂವಿಧಾನಿಕ ಘರ್ಷಣೆ ನಡೆದಿದೆ. ಇದು ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಕುರಿತ ತೀರ್ಪು. ಈ ತೀರ್ಪನ್ನು ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಏಕೆ ನಿರ್ಣಯ, ಬನ್ನಿ ತಿಳಿಯೋಣ. ಮೊದಲನೆಯದಾಗಿ ನ್ಯಾಯಾಂಗ ವಿಮರ್ಶೆಯ ಮಿತಿಗಳು. ಸುಪ್ರೀಂ ಕೋರ್ಟ್ ಹೇಳಿದೆ, ಕೇಂದ್ರ ಸರ್ಕಾರದಲ್ಲಿ ಸಂಸದರು ಮಾಡಿದ ಕಾನೂನು ಹೊಸ ಬಾಟಲಿಯಲ್ಲಿರುವ ಹಳೆಯ ಮದ್ಯದಂತಿದೆ ಎಂದು. ಆದರೆ ಅವರು ಸಂಸತ್ತಿನ ನಿರ್ಧಾರವನ್ನು ತಲೆ ಕೆಳಗೆ ಮಾಡಿದ್ದಾರೆ. ಯೋಚಿಸಿ, ಈ ದೇಶದ ಸುಪ್ರೀಂ ಕೋರ್ಟಿನ ಇಬ್ಬರು ನ್ಯಾಯಾಧೀಶರು ಸಂಸತ್ತು ಮಾಡಿದ ಕಾನೂನನ್ನು ರದ್ದುಗೊಳಿಸಬಹುದು ಎಂದು ಭಾರತದ ಸಂವಿಧಾನದಲ್ಲಿ ಎಲ್ಲಾದರೂ ಇದೆಯೇ? ಮತ್ತು ಗಟ್ಟಿಯಾಗಿ ಹೇಳುತ್ತಾರೆ, ಸಂಸತ್ತು ನಮ್ಮ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು. BR ಗವಾಯಿ ಅವರೇ, ನೀವು ಈ ದೇಶದ ಸಂವಿಧಾನವನ್ನು ಮತ್ತೆ ನೋಡಬೇಕು. ನೀವು ಈ ದೇಶದ ಗೌರವ, ನೀವು ಈ ದೇಶದ ಮುಖ್ಯ ನ್ಯಾಯಮೂರ್ತಿ. ನಾನು ಈ ದೇಶದಲ್ಲಿ ಒಬ್ಬ ಸ್ವಾಭಾವಿಕ ನಾಗರಿಕನಾಗಿ ಹೇಳುತ್ತಿದ್ದೇನೆ, ಸಂವಿಧಾನಿಕ ವಿಷಯಗಳಲ್ಲಿ 5 ನ್ಯಾಯಾಧೀಶರಿಗಿಂತ ಕಡಿಮೆ ಸಂಖ್ಯೆಯ ಪೀಠವು ಯಾವುದೇ ನಿರ್ಧಾರವನ್ನು ನೀಡುವುದಿಲ್ಲ ಎಂದು ಇದೆ. ಹೀಗಾಗಿ ಇನ್ನೊಮ್ಮೆ ನೀವು ನೋಡಬೇಕೆಂದು ಹೇಳಿದ್ದೇನೆ ಹೊರತು ನಾನಿಲ್ಲಿ ಯಾರ ಮನಸ್ಸನ್ನು ಘಾಸಿಗೊಳಿಸಲು ಹೇಳುತ್ತಿಲ್ಲ. ಎರಡನೆಯದಾಗಿ ಸಂಸತ್ತು ಮತ್ತು ಕೊಲಿಜಿಯಂನ ಶಕ್ತಿ. ಒಂದು ವೇಳೆ ಸರ್ಕಾರ ಬಯಸಿದರೆ ಅದನ್ನು ಮಾನ್ಯ ಮಾಡಲು ಸರ್ಕಾರಕ್ಕೆ ಬಾಧ್ಯತೆ ಇರುವುದಿಲ್ಲ. ಆಗ ಈ ದೇಶದಲ್ಲಿ ಘರ್ಷಣೆ ಆರಂಭವಾಗುತ್ತದೆ, ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರಗಳ ನಡುವೆ. ಇಡೀ ಜಗತ್ತಿನಲ್ಲಿ ಅಪಖ್ಯಾತಿ ಉಂಟಾಗುತ್ತದೆ. ಭಾರತ ಸರ್ಕಾರ ಭಾರತದ ಸುಪ್ರೀಂ ಕೋರ್ಟಿನ ನಿರ್ಧಾರವನ್ನು ಒಪ್ಪುವುದಿಲ್ಲ ಎಂದು. ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಸಂಸತ್ತು ತಪ್ಪು ಮಾಡಿದೆ ಎಂದು ನಿಮಗೆ ಅನಿಸಿದ್ದರೆ ನೀವು ಅದನ್ನು 5 ನ್ಯಾಯಾಧೀಶರ ಪೀಠಕ್ಕೆ ಕಳುಹಿಸಬಹುದಿತ್ತು. ಇದೇ ನಿರ್ಧಾರ ಬರುತ್ತಿತ್ತು, ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ನಿರ್ಧಾರ ಸಂವಿಧಾನಿಕವಾಗಿರುತ್ತಿತ್ತು. ಭಾರತದ ಸಂವಿಧಾನದಲ್ಲಿ ಈ ದೇಶದ ಸಂಸತ್ತು ತನ್ನ ಕಾನೂನನ್ನು ಸುಪ್ರೀಂ ಕೋರ್ಟಿನಿಂದ ರಕ್ಷಿಸಲು ಶಕ್ತಿಯನ್ನು ಹೊಂದಿಲ್ಲ ಎಂದಾದರೆ ಆಗ ಈ ದೇಶದಲ್ಲಿ ಮಾತನಾಡುವ ಪ್ರಜಾಪ್ರಭುತ್ವದ ಎಲ್ಲಾ ಮಾತುಗಳು ಗೌಣವಾಗುತ್ತವೆ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಸಹ ಹೇಳಬಹುದು. ಈ ದೇಶದ ಜನರು ತಮ್ಮ ಸರ್ಕಾರದ ಪ್ರತಿನಿಧಿಗಳನ್ನು 5 ವರ್ಷಗಳ ಕಾಲ ಈ ದೇಶದ ಸಂಸತ್ತಿನಲ್ಲಿ ಕೂಳರಿಸಿದಾಗ ಅವರು ಯಾವುದೇ ನಿರ್ಧಾರವನ್ನು ಮಾಡಿದರೆ ಸುಪ್ರೀಂ ಕೋರ್ಟ್ ಅದನ್ನು ಬದಲಾಯಿಸುತ್ತದೆ ಎಂದು ತಿಳಿಯಲು ಕುಳಿತಿರುವುದಿಲ್ಲ. ಈ ತರ್ಕದ ಪ್ರಕಾರ ಸುಪ್ರೀಂ ಕೋರ್ಟ್ ಎಲ್ಲವನ್ನು ಬದಲಾಯಿಸುತ್ತದೆ ಎಂದಾದರೆ ಚುನಾವಣೆಯ ಅವಶ್ಯಕತೆ ಏಕೆ? ಲೋಕಸಭೆಗೆ ಕಿಲಿ ಹಾಕಿ ಬಿಡಿ. ಯೋಚಿಸಿ, ಈ ದೇಶದ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಯ ಅಧಿಕಾರವನ್ನು ನಿರ್ಧರಿಸುತ್ತಿದೆ. ಈ ದೇಶದ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಅಧಿಕಾರವನ್ನು ನಿರ್ಧರಿಸುತ್ತಿದೆ. ಅದು ಕೂಡ 2 ನ್ಯಾಯಮೂರ್ತಿಗಳು ಕುಳಿತುಕೊಂಡು. ಈ ದೇಶದಲ್ಲಿನ ಸಂಸದರನ್ನು ಈ ದೇಶದ ಜನತೆ ಮತದಾನ ನೀಡಿ ಅವರನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸುತ್ತಿದ್ದಾರೆ. ಹೀಗಾಗಿ ಅವರು ಯೋಗ್ಯರು ಅಯೋಗ್ಯರು ಎಂಬುದನ್ನು ಜನಗಳ ಯೋಚನೆಗೆ ಬಿಟ್ಟಿದ್ದು. ಈ ದೇಶದಲ್ಲಿನ ಸಂಸದರನ್ನು ಈ ದೇಶದ ಜನತೆ ಮತದಾನ ನೀಡಿ ಅವರನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸಿದ್ದಾರೆ. ಹೀಗಾಗಿ ಅವರು ಯೋಗ್ಯರು ಅಯೋಗ್ಯರು ಎಂಬುದು ಜನಗಳ ಯೋಚನೆಗೆ ಬಿಟ್ಟಿದ್ದು. ಅವರ ನಿರ್ಧಾರವೇ ಅಂತಿಮ. ಇಂತಹ ವಿಷಯಗಳಲ್ಲಿ ತೀರ್ಮಾನ ಮಾಡುವ ಶಕ್ತಿಯನ್ನು ಸಂವಿಧಾನಿಕವಾಗಿ ಸಂವಿಧಾನವು ನಿಮಗೆ ನೀಡಿದೆಯೇ? ನೀಡಿಲ್ಲ. ನೀಡಿದರೂ ಈ ವಿಷಯವಾಗಿ ತಿಳಿಯಬೇಕೆಂದಿದ್ದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಇದರ ವಿಡಿಯೋ ನಿಮ್ಮ ಮುಂದೆ ಹಾಜರ್. ಹಾಗಾದರೆ ಒಂದು ಕಡೆ ಕೊಲಿಜಿಯಂನಿಂದ ಆಯ್ಕೆಯಾದ ಈ ನ್ಯಾಯಾಧೀಶರು ಎಷ್ಟು ಸಮರ್ಥರು ಮತ್ತು ಮತ್ತೊಂದೆಡೆ ಸಂಸದರು ನಿಷ್ಪ್ರಯೋಜಕರು ಎಂದು ನಿಮಗೆ ಅನಿಸುತ್ತದೆಯೇ? ಇದು ಈ ದೇಶದ ಜನರು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಏಕೆಂದರೆ ಈ ದೇಶದ ಜನರು ಸುಪ್ರೀಂ ಕೋರ್ಟ್ ಅನ್ನು ಆಯ್ಕೆ ಮಾಡಿಲ್ಲ, ಬದಲಿಗೆ ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಮೂರನೆಯದಾಗಿ ನ್ಯಾಯಾಂಗ ನಿಂದನೆ ಮತ್ತು ಬಿಕ್ಕಟ್ಟು. ಪ್ರಶ್ನೆಯು ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಬೆಳವಣಿಗೆಯ ಪರಿಣಾಮಗಳು ಬಹಳ ದೂರ ಹೋಗುತ್ತವೆ. ಹೇಳಿದ್ದಾರಲ್ಲ, ಮಾತು ಹೊರಟರೆ ದೂರದವರಿಗೆ ಹೋಗುತ್ತದೆ ಎಂದು. ಇಂತಹ ಸಂವಿಧಾನಿಕ ಪ್ರಶ್ನೆಗಳು ಎದ್ದಾಗ ಸಾರ್ವಜನಿಕವಾಗಿ ಚರ್ಚೆ ಮಾಡುವುದು ಮತ್ತು ಕಾರಣಗಳನ್ನು ಕೇಳುವುದು ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸುಪ್ರೀಂ ಕೋರ್ಟ್ ಸಂಸತ್ತು ನಮ್ಮ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ನ್ಯಾಯಾಲಯದ ಪ್ರಕಾರ ಅನಗತ್ಯ ಬದಲಾವಣೆಗಳು ಸಂವಿಧಾನಕ್ಕೆ ಹಾನಿ ಮಾಡುತ್ತವೆ. ಹಾಗಾದರೆ ಯಾವುದು ಅನಗತ್ಯ ಎಂಬುದನ್ನು ಯಾರು ನಿರ್ಧರಿಸುತ್ತಾರೆ?
ಕೇವಲ 2 ನ್ಯಾಯಮೂರ್ತಿಗಳು ಈ ದೇಶದಲ್ಲಿ ನಿರ್ಧರಿಸುತ್ತಾರೆ. ಆದರೆ ಅಲ್ಲಿ 100 ಸಂಸದರು ಈ ದೇಶದ ಸಂಸತ್ತಿನಲ್ಲಿ ಕುಳಿತು ಚರ್ಚಿಸಿ ನಿರ್ಧಾರ ಮಾಡುತ್ತಾರೆ. ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟ ಯಾವುದೇ ಕಾನೂನು ಸುಪ್ರೀಂ ಕೋರ್ಟಿನ 2 ನ್ಯಾಯಾಧೀಶರು ರದ್ದುಗೊಳಿಸಿದರೆ ಅದು ದೇಶಕ್ಕೆ ದೊಡ್ಡ ಸಂವಿಧಾನಿಕ ಬಿಕ್ಕಟ್ಟು. NJACಯನ್ನು ರದ್ದುಗೊಳಿಸಲು 5 ನ್ಯಾಯಾಧೀಶರ ಪೀಠವು ಕುಳಿತಿತ್ತು. ಈ ದೇಶದಲ್ಲಿ ನಮ್ಮಂತಹ ಸಾಮಾನ್ಯ ನಾಗರಿಕರು ಸುಪ್ರೀಂ ಕೋರ್ಟಿನ ನಿರ್ಧಾರದ ಮೇಲೆ ಪ್ರಶ್ನೆ ಎತ್ತಿದರೆ ನಿಮಗೆಷ್ಟು ಧೈರ್ಯ ಎಂಬ ಬೆದರಿಕೆ ಒಳಹಾಕುವ ಭೀತಿ ಇದ್ದೇ ಇರುತ್ತದೆ. ಅದು ನನಗೂ ಇದೆ. ನ್ಯಾಯಾಧೀಶರು ಈ ರೀತಿ ಜನರನ್ನು ಹೆದರಿಸಿ ಪ್ರಜಾಪ್ರಭುತ್ವವನ್ನು ನಡೆಸುತ್ತಾರೆ. ಯಾವುದೇ ಒಂದು ದೇಶದಲ್ಲಿ ನ್ಯಾಯಾಲಯಗಳಿಗೆ ಗೌರವ ಮುಖ್ಯ. ಆದರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಕ್ಕೆ ಬಹಳ ಗೌರವ ಇದೆ. ಹಾಗಿದ್ದು ಭಯದಿಂದ ಪ್ರಜಾಪ್ರಭುತ್ವ ನಡೆಸುವುದು ಸರಿಯಲ್ಲ. 4ನೇದಾಗಿ ಟ್ರಿಬ್ಯುನಲ್ ನೇಮಕಾತಿ ಮತ್ತು ವಿರೋಧಾಭಾಸ. CJIBR ಗವಾಯಿ ಮತ್ತು ನ್ಯಾಯಮೂರ್ತಿ ವಿನೋದ್ ಚಂದ್ರನ್ ಅವರು ಬುಧವಾರ 137 ಪುಟಗಳ ತೀರ್ಪನ್ನು ನೀಡಿದರು. ಸರ್ಕಾರ 2021ರಲ್ಲಿ ಹೊಸ ಕಾನೂನು ತಂದು ಕಾರ್ಯಕಾಲ 4 ವರ್ಷ ಮಾಡಿತ್ತು. ನ್ಯಾಯಾಲಯವು ಗಂಭೀರವಾಗಿ ಟೀಕಿಸಿದ್ದು ಹೀಗೆ: ಕೇಂದ್ರ ಸರ್ಕಾರವು ನ್ಯಾಯಾಲಯವು ಈಗಾಗಲೇ ಸಂವಿಧಾನಿಕವಾಗಿ ತಪ್ಪು ಎಂದು ತಳ್ಳಿಹಾಕಿದ ನಿಂದನೆಗಳನ್ನೇ ಮತ್ತೆ ಮತ್ತೆ ತರುತ್ತಿದೆ. ಇದು ನ್ಯಾಯಾಂಗದ ಸ್ವತಂತ್ರದ ಮೇಲಿನ ಹಸ್ತಕ್ಷೇಪ ಎಂದು ನ್ಯಾಯಾಲಯ ಹೇಳುತ್ತಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಇದೆ. ಟ್ರಿಬ್ಯುನಲ್ ಸದಸ್ಯರ ಅಧಿಕಾರಾವಧಿಯನ್ನು ಕೇವಲ 4 ವರ್ಷ ಮತ್ತು 5 ವರ್ಷ ಎಂಬುದು ಬದಲಾಯಿಸುವುದರಿಂದ ವಾಸ್ತವವಾಗಿ ಯಾವ ವ್ಯತ್ಯಾಸವಾಗುತ್ತದೆ? ನ್ಯಾಯಾಂಗದ ಸ್ವತಂತ್ರವನ್ನು ಖಚಿತಪಡಿಸಿಕೊಳ್ಳಲು ದೀರ್ಘಾವಧಿಯ ಮತ್ತು ಪಾರದರ್ಶಕ ನೇಮಕಾತಿ ಪ್ರಕ್ರಿಯೆ ಅಗತ್ಯವಿದೆ. ಕೊಲೆಜಿಯಂ ಅನ್ನು ಹಿಡಿದು ಕುಳಿತವರು ಪಾರದರ್ಶಕ ನೇಮಕಾತಿ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ದೇಶದಲ್ಲಿ ಇದಕ್ಕಿಂತ ಹಾಸ್ಯಾಸ್ಪದ ವಿಷಯ ಏನಿದೆ? ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಆದೇಶ ನೀಡಿದೆ. ಸರ್ಕಾರವು 4 ತಿಂಗಳಲ್ಲಿ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಅನ್ನು ರಚಿಸಬೇಕು. ಸರ್ಕಾರಕ್ಕೆ ನೀವು ಅದನ್ನು ರಚಿಸಲು ಏಕೆ ಹೇಳಿದ್ದೀರಿ? ನೀವೇ ರಚಿಸಬಹುದಲ್ಲವೇ? ಟ್ರಿಬ್ಯುನಲ್ಗಳ ನೇಮಕಾತಿಗೆ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಬೇಕಾದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗಾಗಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಏಕೆ ಬೇಕಾಗಿಲ್ಲ? ಈ ಬಗ್ಗೆ ಎಲ್ಲರೂ ಏಕೆ ಮೌನವಾಗಿದ್ದಾರೆ? ಹೇಳ್ರಪ್ಪ ಯಾರ? ಟ್ರಿಬ್ಯುನಲ್ಗಳು ಸಂಸತ್ತು ಮಾಡಿದ ಕಾನೂನುಗಳೊಂದಿಗೆ ಇರುತ್ತವೆ. ಇದರಲ್ಲಿ ನ್ಯಾಯಾಧೀಶರು ಮತ್ತು ತಜ್ಞರು ಇರುತ್ತಾರೆ. ಟ್ರಿಬ್ಯುನಲ್ಗಳು ಸಂಸತ್ತು ಮಾಡಿದ ಕಾನೂನುಗಳೊಂದಿಗೆ ಇರುತ್ತವೆ. ಇದರಲ್ಲಿ ನ್ಯಾಯಾಧೀಶರು ಮತ್ತು ತಜ್ಞರು ಇರುತ್ತಾರೆ. ಇದು ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುತ್ತದೆ. ಆದರೆ ಎಲ್ಲೆಡೆ ನಮ್ಮದೇ ಅಧಿಕಾರ ನಡೆಯಬೇಕೆಂಬುದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹೊಡೆತ ಕೊಡುತ್ತದೆ. ಇಂದಿನವರೆಗೆ ಈ ದೇಶದ ಯಾವುದೇ ಸಂಸತ್ತು ಅಥವಾ ಯಾವುದೇ ವಿಧಾನಸಭೆಯಿಂದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಸಹಿ ಇಲ್ಲದೆ ಯಾವುದೇ ಮಸೂದೆ ಕಾನೂನಾಗಿಲ್ಲ. ಆದರೆ ಈ ಸುಪ್ರೀಂ ಕೋರ್ಟಿನ 2 ನ್ಯಾಯಾಧೀಶರು ರಾಷ್ಟ್ರಪತಿಯ ಸಹಿಯ ನಂತರ ಕಾನೂನಾದ ಆ ಕಾಯ್ದೆಯನ್ನೇ ರದ್ದುಗೊಳಿಸಿದ್ದಾರೆ. ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಸಂವಿಧಾನಿಕ ಅಂಗೀಕಾರದ ಅಧಿಕಾರಕ್ಕಿಂತ ನ್ಯಾಯಾಂಗದ ಅಧಿಕಾರ ಹೆಚ್ಚಾದಂತೆ ಅಲ್ಲವೇ? ತಿಳಿದು ನೋಡಿ. ಈಗ ಪುನಃ ನ್ಯಾಯಾಂಗ ಮತ್ತು ಶಾಸಕಾಂಗ ನಡುವೆ ಘರ್ಷಣೆ ನಡೆಯಲಿದೆ. ಸಂವಿಧಾನಿಕ ಪ್ರಶ್ನೆಗಳನ್ನೆತ್ತಿ ಈ ಘರ್ಷಣೆಗೆ ಒಳಪಡುವ ವಿಷಯವನ್ನು ಮುಂದಿಟ್ಟೆ CJI ಗವಾಯಿಯವರು ಹೋಗುತ್ತಾರೆ ಎಂದು ತಿಳಿದಿದ್ದೇನೆ. ಇದರ ಪ್ರತಿಕ್ರಿಯೆ ಏನಾಗುತ್ತದೆ ಮತ್ತು ಈ ಸಂವಿಧಾನಿಕ ಸಮತೋಲನವು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದನ್ನು ಕಾದು ನೋಡಬೇಕು. ಇದೇ ರೀತಿಯಾದ ಮುಂದಿನ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋವನ್ನು ಅಂತಿಮವರೆಗೆ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು.